ಓಕೆ, ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಮೈ ಸ್ಮಾಲ್ ಸ್ಪೇಸ್ ಆಯಿತಾ. ಪಿ ಜಿಯಲ್ಲಿ ಎಲ್ಲ ಇಲ್ಲಿ ತುಂಬಿಟ್ಟಿದೆ. ಸೊ ಎಲ್ಲ ತೊಗೊಂಡು ಕೆಳಗಿಟ್ಟಿದ್ದೀನಿ. ಇವಾಗ ಸುಸ್ತಾಯಿತು ನನಗೆ ಎತ್ಕೊಂಡು ಬರೋ ಅಷ್ಟರಲ್ಲಿ. ಅಂಡ್ ದ ಲಾಸ್ಟ್ 3-4 ಬ್ಯಾಗ್ಸ್ ವಿಚ್ ಆರ್ ಲೆಫ್ಟ್. ಸೊ ಅದನ್ನು ಇವಾಗ ತೊಗೊಂಡು ಹೋಗ್ತಿದ್ದೀನಿ. ಸೊ ಫೈನಲಿ ಐ ಆಮ್ ಗೋನಾ ಗೋ ನೌ. ಸೊ ಒಂದಷ್ಟು ಡ್ರೀಮ್ಸ್ನ ಹೊತ್ಕೊಂಡು ಇಲ್ಲಿಂದ ಒಂದಷ್ಟು ಮೆಮರೀಸ್ನ ಎತ್ಕೊಂಡು ಇವಾಗ ಮೂವ್ ಆಗ್ತಿರೋದು. ಸೊ ಎಲ್ಲಿ ನನಗೆ ಸ್ವಲ್ಪ ಕಷ್ಟನೇ. ಆ್ಯಂಡ್ ಇಲ್ಲೆಲ್ಲ ನಾನು ಲಗೇಜಸ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಲಗೇಜ್ ಇದೆ. 3 ಟ್ರಾಲಿ ಬ್ಯಾಗ್ಸ್ ಇದೆ, 3 ಬ್ಯಾಕ್ ಪ್ಯಾಕ್ಸ್ ಇದೆ, 4 ಕಬರ್ಡ್ನ ಯೂಸ್ ಮಾಡಿ. ಸೊ ಇದೆಷ್ಟು ಒಂದು ಸ್ಮಾಲ್ ಟೈನಿ ರೂಮ್ ಒಳಗೆ 3 ಇಯರ್ಸ್ ಕಳೆದಿರೋದು ಆಯ್ತಾ. ಐ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೀಮ್ಸ್. ಎಲ್ಲದು ಬಿಗ್ ಡ್ರೀಮ್ಸ್ ಏನಿದೆ ಅಂತಿಲ್ಲ. ನನಗೆ ಎಲ್ಲದನ್ನು ಮಾಡಬೇಕು. ಅಟ್ ದಿ ಎಂಡ್ ಐ ಜಸ್ಟ್ ಹ್ಯಾವ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಅಷ್ಟೇ. ಲೈಕ್ ಎಲ್ಲದರಲ್ಲೂ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಸಕ್ಸಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು ಗೋ ಥ್ರೂ ಫೇಲ್ಯೂರ್ಸ್ ಅಂಡ್ ದೆನ್ ಯು ಹ್ಯಾವ್ ಟು ಲರ್ನ್ ಅಂಡ್ ದೆನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಫ್ರಮ್ ದ್ಯಾಟ್. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಲೈಕ್ ಇಟ್ ಇಸ್ ಅ ಮೆಸ್ ಆಯಿತಾ. ಸೊ ಎವ್ರಿ ಟೈಮ್ ನಾನು ವಿಡಿಯೋ ಮಾಡುವಾಗ ಹೇಳ್ತಿದ್ದೆ ನನ್ನ ಬ್ಯಾಕ್ಗ್ರೌಂಡ್ ಸ್ವಲ್ಪ ಮೆಸ್ಸಿ ಆಗಿರುತ್ತೆ, ಅದು ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಬಟ್ ಫಾರ್ ಟುಡೇ ಇಟ್ ಇಸ್ ಕಂಪ್ಲೀಟ್ಲಿ ಮೆಸ್. ನೀವು ಇಲ್ಲಿ ನೋಡ್ಬೋದು ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ ಆ್ಯಂಡ್ ನೀವು ನನ್ನ ತಮ್ಮನೇಲಿ ನೋಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ದಟ್ ಏನಾಗ್ತಿದೆ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಇವತ್ತು ನನ್ನ ಪಿ ಜಿನ ವೆಕೇಟ್ ಮಾಡ್ತಿದ್ದೀನಿ ಆಯಿತಾ. ಸೊ ಪಿ ಜಿ ವೆಕೇಟ್ ಮಾಡಿ ಬೇರೆ ಕಡೆ ಹೋಗ್ತಿದ್ದೀನಿ. ಎಲ್ಲಿ ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡದೆ ನೋಡಬೇಕು. ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ವೇರ್ ಐ ಆಮ್ ಗೋಯಿಂಗ್ ಅಂತೇಳಿ. ಆ್ಯಂಡ್ ಇಷ್ಟೆಲ್ಲ ಲಗೇಜ್ ನೋಡುವಾಗ ಅಲ್ವಾ ನನಗೆ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ. ನನಗೆ ಎಲ್ಲಿ ಏನು ಮಾಡಿದೆ, ನಾನು ಇಷ್ಟೊಂದೆಲ್ಲ ಎಲ್ಲಿಂದ ತುಂಬ್ಕೊಂಡಿದ್ದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ನನಗೆ ಇಲ್ಲಿ ಇದ್ದಿದ್ದು ಒಂದೇ ಒಂದು ಸಿಂಗಲ್ ಡೋರ್ದು ಕಬರ್ಡ್ ಆಯಿತಾ. ಎಲ್ಲ ಸಾಮಾನ ನಾನು ಹೆಂಗೆ ಈ ಸಿಂಗಲ್ ಡೋರ್ ಕಬರ್ಡಲ್ಲಿ ಇಟ್ಟಿದ್ದೆ ಅಂತ ಗೊತ್ತಿಲ್ಲ. ಸೊ ಅದನ್ನ ನೋಡುವಾಗ ನನಗೇನೆ ಶಾಕ್ ಆಗುತ್ತೆ, ಎಲ್ಲಿಟ್ಟಿದ್ದೆ ನಾನು ಏನು ಅಂತ ಹೇಳ್ಬಿಟ್ಟು. ಬಟ್ ಗೊತ್ತಿಲ್ಲ, ಇವಾಗ ನೋಡುವಾಗ ಎಲ್ಲ ಓಪನ್ ಮಾಡಿ ತೆಗೆಯುವಾಗ ಇಷ್ಟೊಂದೆಲ್ಲ ಸಾಮಾನಿದೆ. ಸೊ ನಾನು ಇವಾಗ ಬೇರೆ ಕಡೆಗೆ ಹೋಗ್ತಿದ್ದೀನಲ್ಲ, ಎಲ್ಲಿ ಹೋಗ್ತಿದ್ದೀನಿ ಎಲ್ಲ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಾನು ಸೆಗ್ರಿಗೇಟ್ ಮಾಡ್ತೀನಿ. ಏನಾದರೂ ಬೇಡದಿರೋದೆಲ್ಲ ಇದೆ ಅಂತ ಅಂದರೆ, ಸೊ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಾನು ಎಸೆಯೋ ಅಂಥದ್ದೇನಾದರೂ ಇದ್ದರೆ ಎಸಿತೀನಿ. ಇಲ್ಲ ಅಂತಂದರೆ ಯಾವುದನ್ನಾದ್ರೂ ಮನೆಗೆ ಕೊಡ್ಬೋದು. ಮನೇಲಿ ಇದ್ದರೆ ನಾನು ಯೂಸ್ ಮಾಡ್ತೀನಿ ಅಂತ ಏನಾದರೂ ಐಟಮ್ಸ್ ಇತ್ತು ಇದರಲ್ಲಿ ಅಂತ ಹೇಳಿದ್ರೆ ಅದನ್ನು ನಾನು ಮನೆಗೆ ಕೊಡ್ತೀನಿ, ಮನೇಲಿ ಇಡ್ತೀನಿ. ಸೊ ಏನೂ ತೊಂದರೆ ಇರಲ್ಲ. ಆ್ಯಂಡ್ ನಾನು ಇವತ್ತು ಪಿ ಜಿನ ವೆಕೇಟ್ ಮಾಡ್ತಿದ್ದೀನಿ ಆಯಿತಾ. ಮುಂಚೆ ಎಲ್ಲ ಅಂದರೆ ಐ ಹ್ಯಾಡ್ ಸೋ ಮೆನಿ ಫ್ರೆಂಡ್ಸ್ ಇಯರ್. ನನಗೇನೋ ಖುಷಿ ಇತ್ತು ಇರುವಾಗ, ಆಮೇಲೆ ಹೋಗುವಾಗ ಏನೋ ಫೀಲ್ ಆಗ್ತಿತ್ತೇನೋ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತೇನು ಅಷ್ಟೊಂದೇನು ಬೇಜಾರಿಲ್ಲ. ಬಿಕಾಸ್ ಐ ಹ್ಯಾವ್ ನೋಬಡಿ ಹಿಯರ್, ಲಿಟ್ರಲಿ ನೋಬಡಿ ಪಿ ಜಿನಲ್ಲಿ. ಇದ್ದವರೆಲ್ಲನೂ ಹೋಗಾಯಿತು. ಆ್ಯಂಡ್ ನಾನು ಕೂಡ ಇವತ್ತು ವೆಕೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಲೈಕ್ ಓನ್ಲಿ ಥಿಂಗ್ ನಾನು ಏನೋ ಮಿಸ್ ಮಾಡ್ಕೊತೀನಿ ಇಲ್ಲಿ ಅಂತಂದರೆ ನಂದು ಸ್ಮಾಲ್ ಸ್ಪೇಸ್ನ ಮಿಸ್ ಮಾಡ್ಕೊತೀನಿ. ಬಿಕಾಸ್ ಈ ಪಿ ಜಿಗೆ ಬಂದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಆಲ್ಮೋಸ್ಟ್ 3 ಇಯರ್ಸ್ ಅಂದ್ಕೊಳ್ಳಿ. ಸೊ 3 ಇಯರ್ಸಿಂದ ನಾನು ಇಲ್ಲೇ ಇದ್ದಿದ್ದು. ಕೊನೆಯದಾಗಿ ಒಂದು ನಂದು ರೂಮ್ ಟೂರ್ನ ತೋರಿಸ್ಬಿಡ್ತೀನಿ. ಸೊ ಇದು ಹ್ಯಾಂಗರಲ್ಲಿ ಕ್ಲೋತ್ಸ್ ಎಲ್ಲ ಹ್ಯಾಂಗ್ ಆಗಿದೆ ಆಯಿತಾ. ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ಏನೂ ಮಾಡೋಕ್ಕಾಗಲ್ಲ. ಇದು ಸ್ಮಾಲ್ ಪ್ಲೇಸ್ ಇರೋದ್ರಿಂದ ಪಿ ಜಿನಲ್ಲಿ ನನಗೆ ಸ್ವಲ್ಪ ಕಷ್ಟನೇ. ಆ್ಯಂಡ್ ಇಲ್ಲೆಲ್ಲ ನಾನು ಲಗೇಜಸ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಲಗೇಜ್ ಇದೆ. 3 ಟ್ರಾಲಿ ಬ್ಯಾಗ್ಸ್ ಇದೆ, 3 ಬ್ಯಾಕ್ ಪ್ಯಾಕ್ಸ್ ಇದೆ, 4 ಹ್ಯಾಂಡ್ ಬ್ಯಾಗ್ಸ್ ಇದೆ ಆ್ಯಂಡ್ 1 ಬಕೆಟ್ ಇದೆ. ಸೊ ಇದೆಷ್ಟು ಎತ್ಕೊಂಡು ಹೋಗಬೇಕು ನಾನಿವಾಗ. ಆ್ಯಂಡ್ ಸೊ ಇದು ನಂದು ರೀಸೆಂಟ್ ಕಬರ್ಡ್ ಆಗಿತ್ತು, ಈ ಅಲ್ಮೇರಾ. ಅದಾದಮೇಲೆ ಇದು ನನ್ನ ಬೆಡ್. ಆ್ಯಂಡ್ ಇಲ್ಲಿ ಇದು ಒಂದು ಕಬರ್ಡ್ ಇದೆ. ಇದು 3 ಶೇರಿಂಗ್ ರೂಮ್ ಆಗಿರೋದ್ರಿಂದ 3 ಕಬರ್ಡ್ಸ್ ಇದೆ. ಸೊ ಈ ವುಡನ್ ಕಬರ್ಡ್ನ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ನಾನು ಮುಂಚೆ ಅಲ್ವಾ ಈ ವುಡನ್ ಕಬರ್ಡ್ನ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಏನಂತಂದರೆ ಆ ಅಲ್ಮೇರಾ ಇದೆಯಲ್ಲ, ಬೀರು, ಸೊ ಅದನ್ನು ಯೂಸ್ ಮಾಡ್ಕೊತಿದ್ದೆ. ಬಿಕಾಸ್ ಅದರಲ್ಲಿ ಕಂಪಾರ್ಟ್ಮೆಂಟ್ಸ್ ಜಾಸ್ತಿ ಇದೆ ಆಯಿತಾ. ಸೊ ನನಗೆ ಆರಾಮಾಗುತ್ತೆ ಎಲ್ಲದನ್ನು ಆರ್ಗನೈಸ್ ಮಾಡಿಟ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಇತ್ತು. ಹಾಗಾಗಿ ಅದನ್ನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ನಂದು ಆದಷ್ಟು ಕ್ಲೋತ್ಸ್ ಎಲ್ಲ ಬಿದ್ದಿರ್ತಿತ್ತು ಅಲ್ಲ ಹ್ಯಾಂಗರಲ್ಲಿ. ಆ್ಯಂಡ್ ಇದು ನನ್ನ ಬೆಡ್. ಸೊ ಯಾ ಸಾರಿ. ಸೊ ಇದು ನನ್ನ ಬೆಡ್. ಈಗ ಒಂದು ಸ್ಮಾಲ್ ಸ್ಟಫ್ಸ್ ಅದು ಇದು ಹಾಕಿದ್ದೀನಲ್ಲಿ ಅಷ್ಟೇ. ಇನ್ನು ಮತ್ತು ಚಾರ್ಜರ್ ಎಲ್ಲ ಇದೆ. ಇನ್ನು ಮತ್ತೆ ಒಂದು ಸ್ವಲ್ಪ ದಿನ ನಾನು ಈ ಬೆಡಲ್ಲೂ ಕೂಡ ಸ್ಟೇ ಆಗಿದೆ. ಆಮೇಲೆ ನಂದು ಹಳೆ ಹಿಂದಿನ ವಿಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವು. ರಕ್ಷ ಇರುವಾಗ ಅವ್ರು ಇಲ್ಲಿದ್ದರು, ನಾನು ಈ ಕಡೆ ಇದ್ದೆ. ಆಮೇಲೆ ಅವರು ಹೋದ್ಮೇಲೆ ನನಗಿಲ್ಲಿ ಏನಿದು ಸ್ವಿಚ್ ಎಲ್ಲ ಹತ್ರದಲ್ಲೇ ಇದೆಯಲ್ಲ ಅಂತ ಹೇಳಿಬಿಟ್ಟು ಈ ಕಡೆಗೆ ಮೂವ್ ಆದೆ. ಸೊ ಇದೆಷ್ಟು ಒಂದು ಸ್ಮಾಲ್ ಟೈನಿ ರೂಮ್ ಒಳಗೆ 3 ಇಯರ್ಸ್ ಕಳೆದಿರೋದು ಆಯಿತಾ.
ಗೈಸ್ ಆಲ್ಮೋಸ್ಟ್ 3 ಇಯರ್ಸೇ ಸ್ಟೇ ಆಗಿದ್ದೀನಿ ಈ ಪಿ ಜಿನಲ್ಲಿ ಅಂತ ಹೇಳ್ಬೋದು. ಮಧ್ಯದಲ್ಲಿ ಸ್ವಲ್ಪ ದಿನ ಮನೆಗೆ ಹೋಗಿದ್ದೆ ಅಷ್ಟೇ. ಅದಾದಮೇಲೆ ನಾನು ಆಫೀಸ್ಗೆ ಸ್ಟಾರ್ಟಿಂಗ್ ನಾನು ಫಸ್ಟ್ ಜಾಬಿಗೆ ಜಾಯ್ನ್ ಆದಾಗ ಲೈಕ್ ನನಗೆ 2 ವೀಕ್ಸ್ 3 ವೀಕ್ಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಇರ್ತಿತ್ತು. ಆವಾಗೂ ಅಷ್ಟೇ ಮನೆಗೆ ಹೋಗಿಬಿಡ್ತಿದ್ದೆ. 1 ವೀಕ್ ಎಲ್ಲ ಅಷ್ಟೇ ಇರ್ತಿದ್ದಿದ್ದು ಇಲ್ಲಿ. ಲಿಟ್ರಲಿ ಇದು ನನ್ನ ಫಸ್ಟ್ ಎವರ್ ಪಿ ಜಿ ಲೈಫ್ ಅಂತಲೇ ಹೇಳ್ಬೋದು. ಅದೇನೋ ಒಂದು ಇರುತ್ತಲ್ಲ, ನಿಮ್ಗಲ್ಲಿ ತುಂಬ ಮೆಮರೀಸ್ ಇರುತ್ತೆ, ಹತ್ತಿರೋದು ಇರುತ್ತೆ, ನಕ್ಕಿರೋದು ಇರುತ್ತೆ, ಏನೋ ಬೇಜಾರಾಗಿ ಮಲಗಿರೋದು ಇರುತ್ತೆ, ಊಟ ತಿನ್ನಿ ಹೊಟ್ಟೆ ತುಂಬ ಊಟ ತಿನ್ನಿ ಮಲಗಿರೋದು ಸಹ ಇರುತ್ತೆ, ಆ್ಯಂಡ್ ಖಾಲಿ ಹೊಟ್ಟೆನಲ್ಲಿ ಮಲಗಿರೋ ದಿನಗಳು ಕೂಡ ಇರುತ್ತೆ. ಸೊ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಹಿಯರ್. ಯಾಕಂತಂದರೆ ನಾನು ಮುಂಚೆಲ್ಲ ಬಿ ಜಿನಲ್ಲಿ ಇದ್ದೇ ಇರಲಿಲ್ಲ ಆಯಿತಾ. ಎತ್ಕೊಂಡು ಹೋಗೋಕ್ಕೆ ಕ್ಯಾಬ್ನ ಬುಕ್ ಮಾಡಬೇಕು. ನನಗೆ ಗೊತ್ತಿಲ್ಲ ಕ್ಯಾಬ್ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ, ಇಷ್ಟೊಂದು ಲಗೇಜ್ ಇದೆ. ಸೊ ಸಮ್ಟೈಮ್ಸ್ ಮಾಡಲ್ಲ ಆಯಿತಾ. ನಂದು ಇಲ್ಲಿ ಇದ್ದವರೇನೆ ಫ್ರೆಂಡ್ಸ್ ಬೇರೆಯವ್ರು ಇದ್ರಲ್ಲ ಪಿ ಜಿನಲ್ಲಿ, ಅವ್ರು ಹೋಗುವಾಗೆಲ್ಲ ಲೈಕ್ ಒಂದೊಂದ್ಸಲ ಪ್ರಾಬ್ಲಮ್ ಆಗಿದೆ ದಟ್ ಇಫ್ ವಿ ಟೆಲ್ ದೆಮ್ ದಟ್ ವಿ ಆರ್ ಗೋನಾ ಪೇ ಲಿಟಲ್ ಮೋರ್ ಅಂತೆಲ್ಲ ಹೇಳಿದ್ರೆ ಅವಾಗ ಅವ್ರು ಅಗ್ರಿ ಮಾಡ್ತಾರೆ. ಸೊ ಏನು ವರೀಸ್ ಇಲ್ಲ. ಸೊ ಇಲ್ಲಿಂದ ಎತ್ಕೊಂಡು ಹೋಗ್ತೀನಿ. ಆ್ಯಂಡ್ ಈವ್ನಿಂಗು ನಮ್ಮ ಅಪ್ಪ ಮತ್ತು ಅಮ್ಮ ಕೂಡ ಬರ್ತಿದ್ದಾರೆ ಸಿನ್ಸ್ ಐಮ್ ವೆಕೇಟಿಂಗ್ ಫ್ರಮ್ ಹಿಯರ್. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ವಿಡಿಯೋ ಅಂತ. ಸೊ ನಾನು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಇದೆ ಅಲ್ವಾ, ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವೇ ನೋಡೋಕ್ಕೆ ಸಿಗತ್ತೆ. ಆ್ಯಂಡ್ ಐ ಆಮ್ ಮೂವಿಂಗ್ ಫ್ರಮ್ ಹಿಯರ್ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೀಮ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮೆಮರೀಸ್ ಇಲ್ಲಿದ್ದನ್ನು ತೊಗೊಂಡು ಹೋಗ್ತಿದ್ದೀನಿ. ಒಂದಷ್ಟು ಆಸೆ ಮತ್ತು ಕನಸುಗಳ ಮೇಲೆ ವರ್ಕ್ ಮಾಡಬೇಕು ಅಂತೇಳಿ ಈ ನಿರ್ಧಾರ. ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಮಾಡೋಕ್ಕೆ, ಆ್ಯಂಡ್ ಕೆಲವೊಂದನ್ನ ಇನ್ನು ಲೈಕ್ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಸೊ ದ್ಯಾಟ್ ವೆನ್ ಐ ಗೆಟ್ ಟೈಮ್, ವೆನ್ ಐ ಆಮ್ ಆಲ್ ಕಂಫರ್ಟೇಬಲ್, ಸೊ ಆವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ಡ್ರೀಮ್ಸ್ನ ಹೊತ್ಕೊಂಡು ಇಲ್ಲಿಂದ ಒಂದಷ್ಟು ಮೆಮರೀಸ್ನ ಎತ್ಕೊಂಡು ಇವಾಗ ಮೂವ್ ಆಗ್ತಿರೋದು. ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ಳೋದು. ಬಿಕಾಸ್ ಲೈಕ್ when you will have so many struggles in life, when you go through so many difficulty times alva, avaga you would get to know how to crack these circumstances ಅಂತ ಹೇಳಿ ಗೊತ್ತಾಗುತ್ತೆ. and it is literally a struggle guys, because when you struggle so much only then ನಿಮಗೆ ಸಕ್ಸಸ್ ಅನ್ನೋದಿರುತ್ತೆ ಅಂತ ಏನೋ ನನಗೆ ಆ ಥರ ಲೈಕ್ ನನ್ನ ಥಾಟ್ಸ್. ಅದೆಲ್ಲ ಎಷ್ಟು ಮಟ್ಟಿಗೆ ಅದು ನಿಮಗೂ ರಿಲೇಟ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಜಸ್ಟ್ ಮೀ. ಲೈಕ್ ನನಗಂತೂ ಏನಂದರೆ ಲೈಕ್ ಐ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೀಮ್ಸ್. ಎಲ್ಲದು ಬಿಗ್ ಡ್ರೀಮ್ಸ್ ಏನೇ ಇದೆ ಅಂತಿಲ್ಲ. ಲೈಕ್ ಐ ಹ್ಯಾವ್ ಅ ಡ್ರೀಮ್ಸ್ ವಿಚ್ ಇಸ್ ಫ್ರಮ್ 0 to 10 ಆ ಥರ. ಸೊ ಒಂದಾದಮೇಲೆ ಒಂದು ನನಗೆಲ್ಲದನ್ನು ಮಾಡಬೇಕು. ಅಟ್ ದಿ ಎಂಡ್ ಐ ಜಸ್ಟ್ ಹ್ಯಾವ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಅಷ್ಟೇ. ನಮ್ಮ ಅಪ್ಪ ಅಮ್ಮ ತಲೆ ಎತ್ತಿ ನಿಂತ್ಕೊಂಡು ಲೈಕ್ ನನ್ನ ಮಗಳು ಅಂತ ಹೇಳ್ಕೊಂಡು ಪ್ರೌಡಾಗಿ ಓಡಾಡಬೇಕು ಅನ್ನೋದೇ ನನ್ನದೊಂದು ಕನಸು. ಸೊ ಅದಾಗಬೇಕು ಅಂತ ಹೇಳಿ ನಾನು ಎಷ್ಟೆಲ್ಲ ಪ್ರಯತ್ನನ ನನ್ನ ಕೈಲಿಂದ ಏನೇನೆಲ್ಲ ಆಗತ್ತಲ್ವ, ಸೊ ಎಲ್ಲದನ್ನು ಟ್ರೈ ಮಾಡ್ತೀನಿ. ಆ್ಯಂಡ್ ಐ ನೋ ಅವರು ಗೊತ್ತಿಲ್ಲ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಸೊ ಐ ನೋ ಅವ್ರು ನನಗೆ ಯಾವಾಗಲೂ ನನ್ನ ಜೊತೆ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಒಂದು ಸ್ಮಾಲ್ ಸ್ಟೆಪ್ನ ತೊಗೊಳ್ತಿದ್ದೀನಿ ಅಂತಂದ್ರು ದೇ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಮೀ. ಬಿಕಾಸ್ ಲೈಕ್ ಅಟ್ ದಿ ಎಂಡ್ ಆಫ್ ದ ಡೇ ನೊಬಡಿ ವಿಲ್ ಸ್ಟೇ ವಿತ್ ಯು ಆಯಿತಾ, ಓನ್ಲಿ ಪೇರೆಂಟ್ಸ್ ಸ್ಟೇ ಆಗೋದು. ಸೊ ಹಾಗೇನೇ ಇವಾಗ ನಾನು ಮೂವ್ ಆಗ್ತಿದ್ದೀನಿ. ಸೊ ದೇ ಆರ್ ಕಮಿಂಗ್ ಫ್ರಮ್ ದೇರ್ ಟು ಹಿಯರ್ ಆ್ಯಂಡ್ ದೆ ವಿಲ್ ಬಿ ಹಿಯರ್. ದೇ ವಿಲ್ ಹೆಲ್ಪ್ ಮೀ ವಿತ್ ಆಲ್ ದ ಥಿಂಗ್ಸ್. ಸೊ ಆ ಥರ ಯಾರೂ ಮಾಡಲ್ಲ ನಿಮಗೆ, ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರೂ ಮಾಡಲ್ಲ. ಸೊ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಆ್ಯಂಡ್ ಲಕ್ಕಿ ಟು ಹ್ಯಾವ್ ಮೈ ಪೇರೆಂಟ್ಸ್ ಆಯಿತಾ ನನ್ನ ಜೊತೆ. ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ಲೈಕ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಜಸ್ಟ್ ಹ್ಯಾವ್ ಟು ಮೇಕ್ ದೆಮ್ ಪ್ರೌಡ್ ಆಯಿತಾ. ಒಂದಷ್ಟು ಪ್ಲ್ಯಾನ್ಸ್ ನಾನು ಮಾಡಿದ್ದೀನಿ, ಬಟ್ ದ್ಯಾಟ್ ಮೈ ಡ್ಯಾಡ್ ಡಸಂಟ್ ನೋ. ಕೆಲವೊಂದು ಸತಿ ನಾನು ಹೇಳಲ್ಲ, ಹಂಗೇನೇ ಏನೋ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿರ್ತೀನಿ. ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ. ಲೈಕ್ ಎಲ್ಲದರಲ್ಲೂ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸಕ್ಸಸ್ಸೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು ಗೋ ಥ್ರೂ ಫೇಲ್ಯೂರ್ಸ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಫ್ರಮ್ ದ್ಯಾಟ್. ಸೊ ಆ ಥರ ಎಲ್ಲ ಇರೋದ್ರಿಂದ ಒಂದಕ್ಕೇ ಸ್ಟಿಕ್ ಆನ್ ಆಗೋಕ್ಕೂ ಆಗಲ್ಲ ಆಯಿತಾ. ಸೊ ಲೈಕ್ ವೆನ್ ಯು ಹ್ಯಾವ್ ಸೋ ಮೆನಿ ಡ್ರೀಮ್ಸ್ ಯು ಜಸ್ಟ್ ಹ್ಯಾವ್ ಟು ಗೋ ಅಡ್ ಆ್ಯಂಡ್ ವರ್ಕ್ ಆನ್ ದ್ಯಾಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಜಸ್ಟ್ ಆ್ಯಂಡ್ ಇಲ್ಲಿಂದ ಇದು ಹೋಗುವಾಗ ಕ್ಯಾಬ್ ಎಲ್ಲ ಬುಕ್ ಮಾಡಿ ಹೋಗ್ತೀನಿ. ಹೋಗುವಾಗ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಅನ್ಪ್ಯಾಕ್ ಮಾಡೋದು ಎಲ್ಲದನ್ನು ಒಂದು ಪ್ಯಾಕಿಂಗಿಂದೆಲ್ಲದನ್ನು ಒಂದು ವಿಡಿಯೋ ಇದೆ, ಅದನ್ನು ಇದರಲ್ಲೇ ಮೋಸ್ಟ್ಲಿ ಏನಾದರೂ ಎಡಿಟ್ ಮಾಡುವಾಗ ಮಿಕ್ಸ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಸೊ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನು ಮುಂದೆ ಯಾವ ಥರ ವಿಡಿಯೋಸ್ ಬೇಕು ಏನು ಅಂತೆಲ್ಲ ಹೇಳಿ. ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದರೂ ವಿಡಿಯೋಸ್ ಬೇಕಿದೆ ಅಂತಂದರೆ ಹೇಳಿ. ಸೊ ನಾನು ವೀಡಿಯೋಸ್ನ ಮಾಡ್ತೀನಿ. ಏನು ಗೊತ್ತಾ, ಪಿ ಜಿಲೇ ಊಟ ಮಾಡಿ ಮತ್ತೆ ಕ್ಯಾಬ್ ಬುಕ್ ಮಾಡೋಣ. ಸೊ ಹೋಗೋ ಅಷ್ಟರಲ್ಲಿ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಹೋದೆ ಆಯಿತಾ. ಸೊ ಇನ್ನೂ ಊಟ ರೆಡಿ ಆಗಿಲ್ಲ, ರೈಸ್ ಇನ್ನೂ ಆಗಿಲ್ಲ ಅಂತ ಅನ್ಸುತ್ತೆ. ಬೇರೆದೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವರು, ರೈಸ್ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ವಾಪಸ್ ಬಂದೆ. ಇವಾಗ ಇನ್ನೊಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಹೋಗ್ತೀನಿ. ಆಮೇಲೆ ಹೋಗಿ ಊಟ ಮಾಡಿ ಆಮೇಲೆ ಕ್ಯಾಬ್ನ ಬುಕ್ ಮಾಡ್ತೀನಿ. ಸೊ ದೆನ್ ಐ ಆಮ್ ಗೋನಾ ಗೋ.
ಓಕೆ, ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಮೈ ಸ್ಮಾಲ್ ಸ್ಪೇಸ್ ಆಯಿತಾ ಪಿ ಜಿಯಲ್ಲಿ. ಸೊ ಇವಾಗ ಎಲ್ಲದನ್ನು ತೊಗೊಂಡು ಕೆಳಗಡೆ ಲಗೇಜಸ್ ಎಲ್ಲ ಇಲ್ಲಿ ತುಂಬಿಟ್ಟಿದ್ದೆ. ಸೊ ಎಲ್ಲ ತೊಗೊಂಡೋಗಿ ಕೆಳಗಿಟ್ಟಿದ್ದೀನಿ. ಇವಾಗ ಸುಸ್ತಾಯಿತು ನನಗೆ ಎತ್ಕೊಂಡೋಗಿ ಬರೋ ಅಷ್ಟರಲ್ಲಿ. ಅಂಡ್ ದ ಲಾಸ್ಟ್ 3-4 ಬ್ಯಾಗ್ಸ್ ವಿಚ್ ಆರ್ ಲೆಫ್ಟ್. ಸೊ ಅದನ್ನು ಇವಾಗ ತೊಗೊಂಡೋಗ್ತಿದ್ದೀನಿ. ಸೊ ಫೈನಲಿ ಐ ಆಮ್ ಗೋನಾ ಗೋ ನೌ. ಫೈನಲಿ ಕ್ಯಾಬ್ ಸಹ ಬುಕ್ ಆಯಿತು. ಲಗೇಜ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂದೆ. ಸೊ ಅವ್ರು ಓಕೆ ಅಂದರು. ಆ್ಯಂಡ್ ಇದಿಷ್ಟು ಈ ವಿಡಿಯೋ. ಸೊ ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗಬೇಕು. ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.